ಇದು ಒಂದು ಆಶ್ಚರ್ಯವೇ. ಕೆಲವೇ ಶಾಸಕರ ಬೆಂಬಲ ಡಿ ಕೆ ಶಿವಕುಮಾರ್ಗಿದೆ ಅನ್ನೋದು ಯಾರು ಹೇಳಿದ್ರು ಸಿದ್ದರಾಮಯ್ಯನವ್ರಿಗೆ? ಏನು ಆ ಶಾಸಕರು ಬಂದು ಬಹಿರಂಗವಾಗಿ ಏನು ವೋಟ್ ಹಾಕಿ ತೋರಿಸಿದ್ದಾರೆ ಇವರಿಗೆ? ಸುರ್ಜೇವಾಲಾ ಹೇಳಬೇಕಿತ್ತು ಯಾವ ಶಾಸಕರ ಬೆಂಬಲ ಸಿದ್ದರಾಮಯ್ಯನವ್ರಿಗಿದೆ, ಯಾವ ಶಾಸಕರ ಬೆಂಬಲ ಶಿವಕುಮಾರ್ಗಿದೆ ಹೇಳಬೇಕಿತ್ತು. ಕೆಲವೇ ಶಾಸಕರ ಬೆಂಬಲ ಡಿ ಕೆ ಶಿವಕುಮಾರ್ಗಿದೆ ಅಂತ ಹೇಳಿದಕ್ಕೆ ಇವರ್ಯಾರು? ನಾನು ಅದಕ್ಕೋಸ್ಕರ ನಾನು ಡಿ ಕೆ ಶಿವಕುಮಾರ್ ಪರವಾಗೂ ಮಾತಾಡ್ತಿಲ್ಲ, ಸಿದ್ದರಾಮಯ್ಯನವ್ರ ಪರವಾಗೂ ಮಾತಾಡ್ತಿಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಇಲ್ಲ ಅವ್ರ ಕೇಂದ್ರ ನಾಯಕರು ಹೇಳಬೇಕು, ಇವರ 5 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದುವರಿತಾರೆ, ಇಲ್ಲ ಅವ್ರು ಬಿಟ್ಟು ನಾವು ಡಿ ಕೆ ಶಿವಕುಮಾರ್ ಕೊಡ್ತೇವೆ ಅಥವಾ ಎಕ್ಸಿಗೆ ಕೊಡ್ತೇವೆ ಮುಖ್ಯಮಂತ್ರಿ, ನಂದೇನು ಅಭ್ಯಂತರ ಇಲ್ಲ. ಅದೇ ಸಿದ್ದರಾಮಯ್ಯನವರು ಅವರೇ ಹೇಳ್ಕೊತ ಹೋಗ್ತಿದ್ದಾರಲ್ಲ, ಇದು ಬಹಳ ಆಶ್ಚರ್ಯ. ಇದು ವ್ಯವಸ್ಥೆಗೆ ಅಲ್ಲ. ಈ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಗೊತ್ತಿಲ್ಲ, ಈಗ ಸ್ಫೋಟ ಆಗತ್ತೆ, ಕ್ರಾಂತಿ ಆಗತ್ತೆ, ರಾಜಣ್ಣ ಹೇಳಿದ್ರು. ಅದಕ್ಕೆ ಇವೆಲ್ಲ ಇರೋಂಥ ಸಂದರ್ಭದಲ್ಲಿ ಗೊಂದಲ ಇರೋಂಥ ಸಂದರ್ಭ ಮತ್ತೊಂದು ಗೊಂದಲ. ನಾನು ಅದಕ್ಕೋಸ್ಕರ ಹೇಳಕ್ಕೆ ಇಷ್ಟಪಡ್ತೇನೆ, ಯಾವ ಕಾರಣಕ್ಕೂ ಕೂಡ ಈ ರೀತಿ ಸಿದ್ದರಾಮಯ್ಯನವರು ಒಬ್ಬರೇ ಹೇಳಿಕೆ ಕೊಟ್ಟರು ಸೂಕ್ತ ಅಲ್ಲ. ಇಲ್ಲ ಖರ್ಗೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇಲ್ಲ ಉಸ್ತುವಾರಿ ಇವರ ಸುರ್ಜೇವಾಲಾರವರು ಅಥವಾ ಅವ್ರ ರಾಷ್ಟ್ರೀಯ ನಾಯಕರು ಸೋನಿಯಾ ಗಾಂಧಿ ಅಥವಾ ರಾಹುಲ್ ಗಾಂಧಿ ಅವರು ನಾವೆಲ್ಲ ಕೇಳಿದ್ದೀವಿ. ಹಾಗಾಗಿ ನಾವು ಮತ್ತೆ ತೀರ್ಮಾನ ಮಾಡಿದ್ದೀವಿ, ಸಿದ್ದರಾಮಯ್ಯನವರೇ ಮುಂದುವರಿತಾ ಇದ್ದಾರೆ ಅನ್ನೋಂಥ ಮಾತು ಅವ್ರ ಬಾಯಲ್ಲಿ ಬಂದರೆ ಇದು ಒಳ್ಳೆಯದು ಅನ್ನೋಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ಅದನ್ನೇ ಹೇಳಿದ್ನಲ್ಲ, ಮುಂದಿನ ಚುನಾವಣೆಗೂ ನಾನೇ ನಾಯಕ ಅನ್ನೋಂಥ ಮಾತು ಸಿದ್ದರಾಮಯ್ಯನವ್ರು ಹೇಳಿದ್ರೆ ಕೇಂದ್ರದ ಕಾಂಗ್ರೆಸ್ ಪಕ್ಷ ಇನ್ಯಾಕೆ ಬೇಕು? ಕೇಂದ್ರದ ಕಾಂಗ್ರೆಸ್ ಪಕ್ಷಕ್ಕೆ ಏನು ಕೆಲಸ ಆಗಾದ್ರೆ? ಇವರೇ ತೀರ್ಮಾನ ಮಾಡ್ಕೊಂಡ್ಬಿಡೋದಾದ್ರೆ ಮುಖ್ಯಮಂತ್ರಿಗಳು ನಾನೇ, ಮುಂದಿನ ನಾಯಕ ನಾನೇ, ಮುಂದೆ ಅಧಿಕಾರಕ್ಕೆ ಬಂದರೆ ನಾನೇ ಮುಖ್ಯಮಂತ್ರಿ, ಎಲ್ಲ ಇವರೇ ಹೇಳ್ಕೊಂಡ್ಬಿಡ್ಲಿ. ನಾನು ಆ ಪಕ್ಷದ ಗೊಂದಲಕ್ಕೆ ನಾನು ತಲೆ ಹಾಕಲ್ಲ. ಯಾಕೆ ಹಿಂಗೆ ಮಾಡ್ತಿದ್ದಾರೆ ಕೇಂದ್ರ ನಾಯಕರು ಕಾಂಗ್ರೆಸ್ನವರು ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಇಡೀ ರಾಜ್ಯದ ಜನರ ಮಧ್ಯೆ ಇರೋಂಥ ಪ್ರಶ್ನೆ, ಇಡೀ ರಾಜ್ಯದ ಈವನ್ ಕಾಂಗ್ರೆಸ್ ಶಾಸಕರ ಮಧ್ಯೆನೂ ಇರೋಂಥ ಪ್ರಶ್ನೆ. ಹಾಗಾಗಿ ಇದನ್ನು ಸ್ಪಷ್ಟಪಡಿಸ್ಬೇಕಾದ್ರೆ ಯಾರು? ಇಲ್ಲ ಕೇಂದ್ರದ ಕಾಂಗ್ರೆಸ್ ನಾಯಕರೇ ಸ್ಪಷ್ಟ ಮಾಡಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಸುರ್ಜೇವಾಲಾರವರು. ಸಿದ್ದರಾಮಯ್ಯ ಹೇಳಿದ್ರೆ ಸರಿ ಇದೆ, ಅವರು 5 ವರ್ಷ ಮುಂದುವರಿತಾರೆ, ಅವ್ರು ಹೇಳ್ಬಿಡ್ಲಿ. ಮುಂದಿನ ನಾಯಕ ಅವರೇ, ಕೇಂದ್ರ ನಾಯಕರು ಹೇಳ್ಬಿಡ್ಲಿ. ಯಾಕೆ ಗೊಂದಲ ಮಾಡ್ತಿದ್ದೀರಿ ರಾಜ್ಯ ಜನಕ್ಕೆ? ಅದಕ್ಕೆ ನಾನು ಹೇಳಕ್ಕೆ ಅದನ್ನೇ, ಏನು ಅಭಿಪ್ರಾಯ ಬಂದಿದೆ ಅದನ್ನು ರಾಜ್ಯ ಜನ ಮುಂದೆ ಯಾರು ಹೇಳಬೇಕು? ಕೇಂದ್ರ ನಾಯಕರೇ ಹೇಳಬೇಕು. ಇದನ್ನು ಮಾಡಲಿ. ನಾನು ಯಾವುದು ಊಹೆ ಮಾಡಲ್ಲ ಕಾಂಗ್ರೆಸ್ ಪಕ್ಷದ್ದು. ನಾನು ಈ ವ್ಯವಸ್ಥೆ ಸರಿನಾ? ವ್ಯಕ್ತಿ ತಾನೇ ಮುಖ್ಯಮಂತ್ರಿ 5 ವರ್ಷ, ಮುಂದಿನ ಚುನಾವಣಾ ನಾಯಕತ್ವ ನಂದೇ ಅಂತ ಹೇಳಂಥ ವ್ಯವಸ್ಥೆ ಕಾಂಗ್ರೆಸ್ನಲ್ಲಿ ಇದೆಯಾ? ಕಾಂಗ್ರೆಸ್ನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ವಾ? ಕಾಂಗ್ರೆಸ್ಗೆ ಹೈಕಮಾಂಡ್ ಇಲ್ವಾ?